ಆಂಜನೇಯ ಪ್ಲೀಸ್ ಆಂಜನೇಯ ಅವರೇ ಸ್ವಲ್ಪ ಶಿಸ್ತು ಕಾಪಾಡಬೇಕು. जय हिंद, जय हिंद, जय हिंद. श्रीमती सोनिया गांधी की, मल्लिकार्जुन खड़गे की, राहुल गांधी की. ಬಂಧುಗಳೇ, ಸುಮ್ಮನೆ ಇರು. ಬಂಧುಗಳೇ, ತಾವೆಲ್ಲ ಕೂಡ ವೇದಿಕೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂಥ AICC ಅಧ್ಯಕ್ಷರಾದಂಥ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರೆ, ನಮ್ಮ ಪಕ್ಷದ ಉಸ್ತುವಾರಿಯನ್ನು ವಹಿಸ್ತಕ್ಕಂಥ ನಮ್ಮ ಪ್ರಧಾನ ಕಾರ್ಯದರ್ಶಿಗಳಂಥ ಸುರ್ಜೇವಾಲಾ ಸಾಹೇಬ್ರೆ, ಮಾಜಿ ಮುಖ್ಯಮಂತ್ರಿಗಳಂಥ ಸಿದ್ದರಾಮಯ್ಯ ಸಾಹೇಬ್ರೆ, ನಮ್ಮ ಹಿರಿಯರಂತ ಮಾಜಿ ಮುಖ್ಯಮಂತ್ರಿಗಳಂತ ವೀರಪ್ಪ ಮೊಯ್ಲಿ ಸಾಹೇಬ್ರೆ, ನೂತನವಾಗಿ ಈ ನನ್ನ ಹತ್ತಿರ ನಿಮ್ಮೆಲ್ಲರ ಆಶೀರ್ವಾದದಿಂದ ಒಬ್ಬ ಸೇವಾದಳ ಕಾರ್ಯಕರ್ತರಿಂದ ಹಿಡಿದು ವಿದ್ಯಾರ್ಥಿ ಘಟಕ, ಯುವ ಘಟಕ, ಮಹಿಳಾ, ಅಲ್ಪಸಂಖ್ಯಾತರು, ಶಾಸಕರು ಇದ್ರು, ಮಹಿಳೆಯರು ಇದ್ರು, ಲೈನಲ್ಲಿ ಇದ್ರು, ಬಾವುಟ ಕೊಡ್ಬೇಕಾರೆ ಎಲ್ಲ ಸೇರಿ ಬಂದಿದೆ. ನಿಮಗೆ ಎಲ್ಲ ವರ್ಗದ ನಮ್ಮ ಪಕ್ಷದ ಆಧಾರ ಸ್ತಂಭಗಳು ಸೇರಿ ಶಾಸಕರ ಜೊತೆಯಲ್ಲಿ, ಮಂತ್ರಿಗಳ ಜೊತೆಯಲ್ಲಿ ಏನು ನಮ್ಮ ಕಾಂಗ್ರೆಸ್ ಧ್ವಜವನ್ನ ಸಿದ್ದರಾಮಯ್ಯನವರಿಗೆ ತಲುಪಿಸಿ ಅವರಿಂದ ನನಗೆ ಬಂದು ನಾನು ನಿಮ್ಮೆಲ್ಲರೂ ಕೂಡ ಏನು ಸೋನಿಯಾ ಗಾಂಧಿಯವರು ನನಗೆ ಮಾರ್ಚ್ 10ನೇ ತಾರೀಕು 2020ರಂದು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ನೇಮಕ ಮಾಡಿ ಆವತ್ತು ದಿನ ಇಂಥ ದೊಡ್ಡ ಸಭೆಯನ್ನ ನನ್ನ ಕೈಲಿ ಮಾಡೋಕ್ಕಾಗಲಿಲ್ಲ. ಕಾರಣ ಬಿಜೆಪಿಯವರು ನನಗೆ ಅವಕಾಶವನ್ನು ಕೊಡಲಿಲ್ಲ. ಆದರೆ ಪ್ರತಿಯೊಂದು ಪಂಚಾಯಿತಿಯಲ್ಲೂ ಕೂಡ ಹೊಸ ಇತಿಹಾಸವನ್ನು ಸೃಷ್ಟಿ ಮಾಡಿ ಝೂಮ್ನಲ್ಲಿ 11,000ಕ್ಕೂ ಹೆಚ್ಚು ಕಡೆ ಆ ಝೂಮ್ ಮುಖಾಂತರ ಪ್ರತಿಜ್ಞಾನ ಸ್ವೀಕಾರ ಮಾಡಿ ಸಂವಿಧಾನವನ್ನು ಪಠಿಸಿ ಆವತ್ತು ನಾನು ದಿನೇಶ್ ಗುಂಡೂರಾವ್ ಅವರ ಹತ್ರ ಅಧಿಕಾರವನ್ನು ತೆಗೆದುಕೊಂಡೆ. ಆ ಸಾಕ್ಷಿ ಆದಮೇಲೆ ಇವತ್ತು ಮತ್ತೆ ನಾನು ಇಡೀ ರಾಜ್ಯವನ್ನು ನಿಮ್ಮೆಲ್ಲರ ವಿಶ್ವಾಸದಿಂದ, ನಿಮ್ಮೆಲ್ಲರ ಸಹಕಾರದಿಂದ ನಾನು ನಿರೀಕ್ಷೆ ಮಟ್ಟದಲ್ಲಿ ಸೇವೆ ಎಷ್ಟು ಮಟ್ಟಕ್ಕೆ ಮಾಡಿದ್ದೀನೋ ಅಂತೇಳಿ ನಿಮಗೆಲ್ಲ ಅರಿವಿದೆ. ಕೆಲವು ತಪ್ಪುಗಳಾಗಿರ್ಬೋದು, ಒಳ್ಳೆಯ ಕೆಲಸಗಳಾಗಿರ್ಬೋದು, ಆದರೆ ನಾನು ಶಕ್ತಿ ಮೀರಿ ನನ್ನ ಕಾರ್ಯಕರ್ತರಿಗೆ ಸೇವೆಯನ್ನು ಮಾಡಿದ್ದೇನೆ ಅಂತೇಳಿ ನನ್ನ ಆತ್ಮಕ್ಕೆ ವಿಶ್ವಾಸ ಇದೆ. ನಾನು ಸ್ವಲ್ಪ ಮನುಷ್ಯ, ನನ್ನ ಕೈಲಿ ಅನೇಕ ತಪ್ಪುಗಳು ಕೂಡ ಆಗಿರ್ಬೋದು. ನಮ್ಮ ಕಾರ್ಯಕರ್ತರ ಸೇವೆಯನ್ನು ಗುರುಸಿ ನನ್ನ ಕೈಲಾದಂಥ ರೀತಿಯಲ್ಲಿ ಪಕ್ಷದ ಸಂಘಟನೆಯನ್ನು ಮಾಡಿ ಇವತ್ತು ರೈತರ, ಕಾರ್ಮಿಕರ, ಯುವ ಪೀಳಿಗೆಗೆ ಮತ್ತು ವಿವಿಧ ರೀತಿಯಲ್ಲಿ ನಿಮ್ಮ ಕಾರ್ಯಕರ್ತರ ಒಬ್ಬ ಮನೆಯ ಮಗನಾಗಿ ನಾನು ಒಬ್ಬ ಕಾರ್ಯಕರ್ತನ ಅಂತೇಳಿ ಇವತ್ತು ನಿಮ್ಮೆಲ್ಲರೂ ಕೂಡ ನನ್ನ ಸಾಕ್ಷಾಂಗ ನಮಸ್ಕಾರಗಳನ್ನು ಅರ್ಪಿಸಿ ಇವತ್ತು BK ಹರಿಪ್ರಸಾದ್ ಒಬ್ಬ ಹಿರಿಯ ಕಾರ್ಯಕರ್ತನಿಗೆ ನನ್ನ ಅಧಿಕಾರವನ್ನು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.